ಈ ಟ್ರಿಬ್ಯುನಲ್ನವರು KIT ಅವರು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಇವರು ನಾಳೆ ಏನು ತೀರ್ಪು ಕೊಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಏನಪ್ಪ ಹಿಂಗಂದ್ರೆ ಏನೇ ಅವ್ರು ಏನು ತೀರ್ಪು ಕೊಡ್ತಾರೆ ಅಂತ ಗೊತ್ತಿಲ್ಲ. ಅವ್ರು ತೀರ್ಪು ಕೊಟ್ಟ ಮೇಲೆ ಅವರು ಮರುಪರೀಕ್ಷೆ ಮಾಡಿ ಅಂತ ಕೊಡ್ತಾರ ಅಥವಾ ಈ ಮಾಡಿರೋ ಸರಿ ಅಂತ ಕೊಡ್ತಾರ ಅಥವಾ ಏನು ಕೊಡ್ತಾರೆ ಅಂತ ಗೊತ್ತಿಲ್ಲ. ಅವ್ರು ಕೊಟ್ಟ ಮೇಲೆ ಬೇಕಾದರೆ ನಾನು ವಿರೋಧ ಪಕ್ಷದವ್ರನ್ನೆಲ್ಲ ಭೇಟಿ ಮಾಡಿ ಸುಧಾರಣೆ ಮಾಡಬೇಕಾದ್ರೆ ಏನು ಮಾಡಬೇಕು ಅವರ ಅಭಿಪ್ರಾಯನೂ ಕೂಡ ತಗೊಂಡು ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಐ ಆಮ್ ವಿತ್ ಓಪನ್ ಮೈಂಡ್. ನಮ್ಮ ಇದರಲ್ಲಿ ಪ್ರತಿಷ್ಠೆ ಏನಿಲ್ಲ. ಒಟ್ಟಾರೆಯಾಗಿ ಲೋಕಸೇವಾ ಆಯೋಗ ಬದಲಾವಣೆ ಆಗಬೇಕು, ಯಾರಿಗೂ ಅನ್ಯಾಯ ಆಗಬಾರ್ದು, ಭ್ರಷ್ಟಾಚಾರ ನಿಲ್ಲಬೇಕು, ಸೇವಾ ಮನೋಭಾವ ಇರ್ತಕ್ಕಂಥವ್ರು ಆಯ್ಕೆ ಆಗಬೇಕು, ಜನರ ಸೇವೆ ಮಾಡಲಿಕ್ಕೆ ಬದ್ಧತೆ ಇರ್ತಕ್ಕಂಥವ್ರು ಆಯ್ಕೆ ಆಗಬೇಕು, ಪ್ರಾಮಾಣಿಕತೆ ಇರತಕ್ಕಂಥವ್ರು ಆಯ್ಕೆ ಆಗಬೇಕು. ನಾವು ಈ ಸುಧಾರಣೆ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ತಯಾರಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಬಹಳ ಈಗಾಗಲೇ ಸ್ಪಷ್ಟಪಡಿಸಿದಂತೆ ಲೋಕಸೇವಾ ಆಯೋಗಕ್ಕೆ ನಾನೇ ಆದೇಶ ಕೊಡಕ್ಕೆ ಬರಲ್ಲ. ನಾನು ಅಧಿಕಾರಿಗಳ ಮೇಲೆ ಕ್ರಮ ತಗೋಬಹುದು, ಸೂಚನೆ ಕೊಡಬಹುದು, ತಪ್ಪುಗಳು ಮಾಡಿದರೆ ನೀವು ತಪ್ಪು ಮಾಡಿದ್ದೀರಿ ಅಂತ ಹೇಳ್ತಕ್ಕಂಥ ಅಧಿಕಾರ ಇದೆ. ಮೆಂಬರ್ಗಳನ್ನು ಬದಲಾಯಿಸ್ತಕ್ಕಂಥ ಅಧಿಕಾರ ಇಲ್ಲ. ಸೊ ಬಹುಶಃ ನಿಮ್ಮ ಕಳಕಳಿ ಏನಿದೆ, ಸುಧಾರಣೆ ಆಗಬೇಕು ಅಂತಕ್ಕಂಥ ಕಳಕಳಿ ಏನಿದೆ, ಯಾರಿಗೂ ಅನ್ಯಾಯ ಆಗಬಾರ್ದು. ಈಗ 384 ಜನ ಏನು ಆಯ್ಕೆ ಮಾಡ್ತಾ ಇದ್ದೀರ ಅವ್ರಿಗೆ ಅನ್ಯಾಯ ಆಗಬಾರ್ದು ಅಂತ ಏನಿದೆ, ಸುಮಾರು 1,36,000 ಅಭ್ಯರ್ಥಿಗಳು ಅಪಿಯರ್ ಆಗಿದ್ದಾರಲ್ಲ, ಅವ್ರಿಗೆ ಯಾರಿಗೂ ಅನ್ಯಾಯ ಆಗಬಾರ್ದು. ಯಾರು ಸೆಲೆಕ್ಟ್ ಆಗ್ತಾರೆ ಅದು ಬೇರೆ ವಿಚಾರ. ಅವ್ರಿಗೆ ಅನ್ಯಾಯ ಆಗಬಾರ್ದು, ಭ್ರಷ್ಟಾಚಾರ ನಡೀಬಾರ್ದು ಅಂತಕ್ಕಂಥ ಕಳಕಳಿ ಏನಿದೆ, ನಮಗೂ ಕೂಡ ಆ ಕಳಕಳಿ ಇದೆ ಅಂತಕ್ಕಂಥದ್ದನ್ನು ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ನಾಳೆ KITನಲ್ಲಿ ಏನು ಆರ್ಡರ್ಸ್ ಆಗ್ತದೆ ನೋಡ್ಕೊಂಡು ಅದರಂತೆ ಸರ್ಕಾರ ನಡ್ಕೊಳ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅಷ್ಟೇ ಅಲ್ಲ, ಯಾರ್ಯಾರು ಅಧಿಕಾರಿಗಳಿದ್ದಾರೆ ಅವ್ರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆಲ್ಲ ಕ್ರಮ ತಗೊಳ್ಳಿಕ್ಕೆ ನಾವು ಹಿಂದೆ ಮುಂದೆ ನೋಡಲ್ಲ, ಯಾರನ್ನೂ ರಕ್ಷಣೆ ಮಾಡಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ